ನಮಸ್ಕಾರ ಡಿಸ್ಟ್ರಿಬ್ಯೂಟರ್ ಇವತ್ತು ನಾನಿದ್ದೀನಿ ಗೌಡ್ರ ಮನೆ. ಸೊ ಇವತ್ತು ಇದು ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಅಲ್ಲಿ ಹಳ್ಳಿ ಮನೆ ಕಾಣಿಸುತ್ತೆ, ಗೌಡ್ರ ಹಳ್ಳಿ ಮನೆ. ಅದ್ರ ಹಂಗೆ ಸ್ಟ್ರೇಟ್ ಆಗಿ ನಡ್ಕೊಂಡು ಡೌನಲ್ಲಿ ಬಂದರೆ ಸೆಕೆಂಡ್ ರೈಟ್ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಹಳ್ಳಿ ಗೌಡ್ರ ಮನೆ ಅಂತ. ಸೊ ಇಲ್ಲಿ ಕರಾವಳಿ ಐಟಮ್ಸ್ ನಿಮಗೆ ಸಿಗುತ್ತೆ. ಯಾರೆಲ್ಲ ಈ ಮಂಗಳೂರು ಸ್ಟೈಲ್ ಟೇಸ್ಟ್ ಮಾಡಬೇಕು, ಕರಾವಳಿ ಸ್ಟೈಲ್ ಟೇಸ್ಟ್ ಮಾಡಬೇಕು, ಹಾಗೆ ನಾಟಿ ಸ್ಟೈಲ್ ಟೇಸ್ಟ್ ಮಾಡಬೇಕು, ಹಾಗೆ ಹಾಸನ ಬೆಣ್ಣೆ ಮಟನ್ ಬಿರಿಯಾನಿ ಸ್ಟೈಲ್ ಟೇಸ್ಟ್ ಮಾಡಬೇಕು ಅನ್ನೋರೆಲ್ಲ ಯಾರಿಗಾದ್ರೂ ಈ ಕ್ರೇವಿಂಗ್ಸ್ ಎಲ್ಲ ಇದ್ರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಕರಾವಳಿ ಐಟಮ್ಸ್ ಇಲ್ಲಿ ಯಾವುದು ಸಿಗಲ್ಲ ಅಂತೇಳಿ ಎಲ್ಲಾ ತರದ ಎಲ್ಲ ನಮ್ಮ ಸಂಪ್ರದಾಯದಲ್ಲಿ ಏನೇನು ಸಿಗುತ್ತೆ ಯಾವುದು ಐಟಮ್ಸ್ ಇಲ್ಲಿ ಸಿಗುತ್ತೆ. ಸೊ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಯಾವ್ದಾದ್ರು ತಗೊಂಡು ನೀವು ತಿಂದು ಟೇಸ್ಟ್ ಮಾಡಬಹುದು. ಸೊ ರೇಟು ಕೂಡ ಅಫೋರ್ಡಬಲ್ ಆಗಿದೆ, ಕೈಗೆ ಎಟುಕುವಂತಿದೆ, ಯಾರಿಗೂ ಕೂಡ ಬರ್ಡನ್ ಆಗೋದಿಲ್ಲ. ಸೊ ಯಾರೆಲ್ಲ ಏನು ಬಂದಿಲ್ಲ ಈ ಸೈಡ್ ಬಂದರೆ ಟೇಸ್ಟ್ ಮಾಡಿ. ಹಾಗೆ ಈ ಒಂದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಸೀದಾ ಇಲ್ಲಿಗೆ ಬರ್ತೀರಾ. ಸೊ ನಮಸ್ತೆ. ನಮಸ್ತೆ ಮ್ಯಾಮ್. ಯಾವಾಗ ಸ್ಟಾರ್ಟ್ ಆಯಿತು ಮ್ಯಾಮ್ ಈ ಹೋಟೆಲ್ ನಿಮಗೆ? ಇದು 8 years ಆಯಿತು ಮ್ಯಾಮ್ ಸ್ಟಾರ್ಟ್ ಆಗಿ. ಓಕೆ, ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ಹೌಸ್ ವೈಫ್ ಆಗಿದ್ದೆ. ಓಕೆ. ನಮ್ಮ ಹಸ್ಬೆಂಡ್ ಮಣಿಪಾಲ್ ಹಾಸ್ಪಿಟಲಲ್ಲಿ ಮ್ಯಾನೇಜರ್ ಆಗಿದ್ದರು, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿದ್ದರು. ಅವರು ಜಾಬ್ ರಿಸೈನ್ ಮಾಡಿ ನಾವು ಅವ್ರಿಗೆ ಅಬ್ರಾಡ್ಗೆ ಆಫರ್ ಬಂದವ್ರಿಗೆ ಅಲ್ಲಿ ಬೇಡ ಅಂತ ರಿಸೈನ್ ಮಾಡಿ, ಫ್ಯಾಮಿಲಿ ಮೀಟಿಂಗ್ ಹೋಗೋಕ್ಕಾಗಲ್ಲ, ಕಮಿಟ್ಮೆಂಟ್ ಎಲ್ಲ ಇಲ್ಲೇ ಇತ್ತು. ಅದಕ್ಕೆ ಅವರು ರಿಸೈನ್ ಮಾಡಿ ಇಲ್ಲಿ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ, ಹೋಟೆಲ್ ಬಿಸ್ನೆಸ್. ಏನೇನು ಐಟಮ್ಸ್ ಸಿಗುತ್ತೆ ಮ್ಯಾಮ್ ನಿಮ್ಮ ಹೋಟೆಲ್? ನಮ್ಮ ಹೋಟ್ಲಲ್ಲಿ ಅದೇ 1+1 ಬಿರಿಯಾನಿ ಆಫರ್ ನಡೀತಾ ಇದೆ. ಬಿರಿಯಾನಿ ಸಿಗುತ್ತೆ, ಫೇಮಸ್ ಇದೆ ಹೊಸಕೋಟೆ ಬಿರಿಯಾನಿ ಅಂತ ಹೋಟ್ಲಲ್ಲಿ. ಆಮೇಲೆ ಶೈಲಿಗಳು ಊಟ ಸಿಗುತ್ತೆ, ಅಂದರೆ ವೆಜ್ಜಲ್ಲಿ ಆಂಧ್ರ ಸ್ಟೈಲ್ ಚಪಾತಿ ಮುದ್ದೆ ಊಟ ಸಿಗುತ್ತೆ, ಕರ್ನಾಟಕ ಹೋಳಿಗೆ ಶೈಲಿ ಊಟ ಸಿಗುತ್ತೆ. ನಾನ್ ವೆಜ್ಗೆ ಬಂದರೆ ನೀರು ದೋಸೆ ಮೀನು ಊಟ, ಕರಾವಳಿ ಶೈಲಿ ನೀರು ದೋಸೆ ಮೀನು ಊಟ ಸಿಗುತ್ತೆ. ಆಮೇಲೆ ಮಂಗಳೂರು ಶೈಲಿ ಮೀನು ಊಟ ಸಿಗುತ್ತೆ, ಮಟನ್ ಹಾಸನ್ ಸೈಡ್ ಊಟ ಸಿಗುತ್ತೆ. ಓಕೆ, ಅದು ಬೆಣ್ಣೆ ಬಿರಿಯಾನಿ ಹೇಳ್ತಾರೆ, ಮಟನ್ ಬಿರಿಯಾನಿ. ಮೇನ್ ನಾಟಿ ಕೋಳಿ ಮುದ್ದೆ ಊಟ ಸಿಗುತ್ತೆ ನಮ್ಮಲ್ಲಿ. ಓಕೆ 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 ಓಕೆ. ಆರಾಮಾಗಿ ಇಲ್ಲಿ ಯಾರಾದರೂ ನಾಟಿ ಕೋಳಿ ತಿನ್ನೋರು ಆರಾಮಾಗಿ ಬಂದು ತಿನ್ಬೋದು ಇಲ್ಲಿ. ಮೇಡಮ್ ಅಫೋರ್ಡಬಲ್ ರೇಟಲ್ಲಿ ಇದೆಯಾ ಹೇಗೆ ಮೇಡಮ್? ನಮ್ಮ ಜನಕ್ಕೆ ಎಟುಕುತ್ತಾ ಇದು ಪ್ರೈಸ್? ಆರಾಮಾಗಿ ಮೇಡಮ್, ಬೇರೆ ಕಡೆ ಎಲ್ಲ ಹೋದ್ರೆ ಇನ್ನೂ ರೇಟ್ ಜಾಸ್ತಿನೇ. ನಮ್ಮದ್ರಲ್ಲಿ ತುಂಬ ಕಮ್ಮಿ ರೇಟೇ ಇಟ್ಟಿದೆ, ಯಾಕಂದರೆ ಜನಕ್ಕೂ ಇದಾಗಬೇಕು. ನಮಗೆ ಇಲ್ಲಿ ಬರೀ ರಿಚ್ ಬರ್ತಾರೆ ಅಂತ ನಾವು ನೋಡಲ್ಲ, ಎಲ್ಲರಿಗೂ ಕೂಲಿ ಕೆಲಸ ಮಾಡೋರ್ಗೂ ಥರ ಊಟ ಸಿಗಬೇಕು. ಎಲ್ಲ ಒಂದು ಮಿಡಿಲ್ ಫ್ಯಾಮಿಲಿ, ಒಂದು ಕೂಲಿ ಕೆಲಸ, ತುಂಬ ಬಡವ್ರಿಗೂ ಒಂಥರ ಒಂದು ಸಮ ರೇಟಲ್ಲಿ ಸಿಗಬೇಕು ಅಂತಲೇ ನಾವೆಲ್ಲ ರೇಟ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ. ಮೇಡಮ್ ಹೋಟ್ಲ್ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ? ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಹಳ್ಳಿ ಮನೆ ಹೋಟ್ಲಾಗ ಬಂದರೆ ಅಲ್ಲಿ ಸ್ಟ್ರೈಟ್ ಹಿಂಗೆ ಬಂದರೆ ಅಲ್ಲಿ ಸೆಕೆಂಡ್ ರೈಟಲ್ಲೇ ಇದೆ. ಇನ್ನೊಂದು ದಾರಿ ಅಂದರೆ ಅಂಡರ್ ಪಾಸ್, ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಅಂಡರ್ ಪಾಸ್ಗೆ ಬಂದರೆ ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ನಮ್ಮ ಹೋಟೆಲ್ ಸಿಗುತ್ತೆ. ಮೇಡಮ್ ಟೈಮಿಂಗ್ಸ್ ಹೇಳಿ, ಯಾವಾಗ ಓಪನ್ ಇರುತ್ತೆ? ಟೈಮಿಂಗ್ಸ್ ಅದೇ ಮಧ್ಯಾಹ್ನ ಊಟ ಸಿಗುತ್ತೆ, ನೈಟ್ ಊಟ ಸಿಗುತ್ತೆ ನಮ್ಮದ್ರಲ್ಲಿ. ಓಕೆ ಮೇಡಮ್, ಇನ್ನೊಂದು ಕಾಲ್ ಸೂಪು ಇಡ್ಲಿ ಒಂದು ಫೇಮಸ್ ಇದೆ, ಅದ್ರ ಬಗ್ಗೆ ಹೇಳಿ ಮೇಡಮ್. ಹೇಗೆ ತಯಾರಾಗುತ್ತೆ ಕಾಲ್ ಸೂಪ್ ಎಲ್ಲ, ಹೇಗೆ ತರ್ತೀರಾ? ಕಾಲ್ ಸೂಪ್ ಎಲ್ಲ ಮಾರ್ನಿಂಗ್ 4 o'clock ಇಂದನೇ ಸಿಗುತ್ತೆ ಮೇಡಮ್ ನಮ್ದು ಇನ್ನೊಂದು ಹೋಟ್ಲಲ್ಲಿ. ಇಲ್ಲಿ ಮಧ್ಯಾಹ್ನದಿಂದ ಸಿಗುತ್ತೆ. ಇಲ್ಲಿ ಮಧ್ಯಾಹ್ನ ಹೋಟ್ಲು, ಅಲ್ಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಓಕೆ ಮ್ಯಾಮ್, ಇದ್ರ ಜೊತೆ ವೆಜ್ಜು ಈವನ್ ಟಿಫನ್ ಕೂಡ ಸರ್ವ್ ಮಾಡ್ತಿದ್ದೀರಾ? ಇದರಲ್ಲಿ ವೆಜ್ ಮೇನ್ ಜಾಸ್ತಿ ಇದೆ. ವೆಜ್ ಇದರಲ್ಲಿ ಅದೇ ವೆಜ್ಜಲ್ಲಿ ವೆಜ್ ಫ್ರೈಡ್ ರೈಸ್, ಜೀರಾ ರೈಸ್, ಗೀ ರೈಸ್, ಟೊಮೆಟೊ ರೈಸ್, ವೆಜ್ ಫ್ರೈಡ್ ರೈಸ್, ತಂದೂರಿ ರೋಟಿ ಇದೆ, ರೋಟಿ ಐಟಮ್ಸ್ ಇದೆ, ಚಪಾತಿ, ಪರೋಟ, ಆಮೇಲೆ ಅದೇ ಹೋಳಿಗೆ ಊಟ ಇದೆ, ಕರ್ನಾಟಕ ಶೈಲಿ ಹೋಳಿಗೆ ಊಟ ಸಿಗುತ್ತೆ. ಆಂಧ್ರ ಸ್ಟೈಲ್ ವೆಜ್ ಊಟನೂ ಸಿಗುತ್ತೆ ನಮ್ಮ ಕಡೆ. ಹೋಳಿಗೆ ಊಟನೂ ಸಿಗುತ್ತೆ ಇಲ್ಲಿ? ಹೌದು. ಓಕೆ, ಎನಿ ಟೈಮ್ ಆದ್ರೂ ಸಿಗುತ್ತೆ ಮ್ಯಾಮ್? ಯಾವಾಗ ಬಂದು ಕೇಳಿ?